ಹಾಯ್ ನಮಸ್ತೆ. ಇವತ್ತು ನಾವೊಂದು ನರ್ಸರಿಗೆ ಬಂದಿದ್ದೇವೆ. ಇಲ್ಲಿ ನನಗೆ ಒಂದು ಬಾಳೆ ಗಿಡ ಬೇಕಿತ್ತು, ಅದಕ್ಕೆ ಸಿಗ್ತದ ನೋಡುವ ಅಂತ ಬಂದಿದ್ದೇವೆ. ಇಲ್ಲಿ ಇಂಟರ್ಲಾಕ್ ಕೂಡ ಇದೆ ನೋಡಿ. ಒಂದು ಬ್ಲಾಕ್ಗೆ 27 ರೂಪೀಸ್ ಇದೆ. ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಕೂಡ ಇಷ್ಟೇ ಸೇಮ್ ಪ್ರೈಸ್ ಇದೆ ಇಂಟರ್ಲಾಕ್ಗೆ. ಇಲ್ಲಿ ನರ್ಸರಿಯಲ್ಲಿಯೇ ಇದನ್ನು ಸೇಲ್ ಮಾಡ್ತಾರೆ. ಇಲ್ಲಿ ಫ್ರೂಟ್ಸದ್ದು, ಹೂವಿನದ್ದು ಗಿಡಗಳೆಲ್ಲ ಫ್ರಂಟಲ್ಲಿ ಇಟ್ಟಿದ್ದಾರೆ. ಇದು ಪ್ಲಮ್ ಗಿಡ, ಇದಕ್ಕೆ 2600 ರೂಪಾಯಿ. ಗಿಡಗಳಿಗೆಲ್ಲ ಕಾಸ್ಟ್ಲಿ ತುಂಬ ಇಲ್ಲಿ. ಇದೆಲ್ಲ ಬೆರೀಸ್ ಗಿಡ. ಎಲ್ಲ ಗಿಡಗಳಿವೆ. ಬ್ಲೂಬೆರಿ, ಕ್ರ್ಯಾನ್ಬೆರಿ ಮತ್ತು ಆ್ಯಪಲ್ ಅದು ಗಿಡ ಇದೆ. ತುಂಬ ಗಿಡಗಳಿದೆ, ಆದರೆ ಪ್ರೈಸ್ ಮಾತ್ರ ತುಂಬ ಕಾಸ್ಟ್ಲಿ ಇದೆ. ಇದು ನೋಡಿ ನೆಲ್ಲಿಕಾಯಿಯದ್ದು ಗಿಡ, ಆದರೆ ನಮ್ಮ ಊರಿನ ನೆಲ್ಲಿಕಾಯಿ ಹಾಗೆ ಇಲ್ಲ, ಟೇಸ್ಟ್ ಸಹ ಹಾಗೆ ಇಲ್ಲ, ಮತ್ತು ನೋಡಲಿಕ್ಕೆ ಸಹ ಊರಿನಲ್ಲಿ ಇರುವ ನೆಲ್ಲಿಕಾಯಿ ಥರ ಇಲ್ಲ. ಆದರೆ ಅದು ಇಲ್ಲಿ ಲ್ಯಾವೆಂಡರ್ ಗಿಡ ಇದೆ ನೋಡಿ, ತುಂಬ ಲ್ಯಾವೆಂಡರ್ ಗಿಡ ಇದೆ. ಈ ಟೈಮಲ್ಲಿ, ಸಮ್ಮರ್ ಟೈಮಲ್ಲೆಲ್ಲ ಇಲ್ಲಿ ಲ್ಯಾವೆಂಡರ್ ಜಾಸ್ತಿಯಾಗಿ ಹೊರಗಡೆ ಆಗ್ತದೆ. ಒಳಗಡೆ ಅಷ್ಟು ಇದು ಬದುಕುವುದಿಲ್ಲ, ಮನೆಯ ಒಳಗೆ ಎಲ್ಲ ಇಟ್ಟರೆ. ಮನೆಯ ಹೊರಗಡೆ ಚಳಿಗಾಲದಲ್ಲಿ ಆಗುವುದಿಲ್ಲ, ಬೇಸಿಗೆಗಾಲದಲ್ಲಿ ಆಗ್ತದೆ. ಇದು ಕೂಡ ಬೆರೀಸ್ ಗಿಡ, ಅಂದರೆ ಬ್ಲ್ಯಾಕ್ ಕರೆಂಟ್, ರೆಡ್ ಕರೆಂಟ್ ಅಂತ ಕೆಲವೊಂದು ಡಿಫ್ರೆಂಟ್ ಆಗಿರೋದು ಇದೆ. ನಮ್ಮದು ಇಂಡಿಯಾದಲ್ಲಿ ನಾನು ನೋಡಲಿಲ್ಲ ಇದನ್ನೆಲ್ಲ, ಇಲ್ಲಿಯೇ ನೋಡಿದ್ದು ಈ ಫ್ರೂಟ್ಗಳನ್ನೆಲ್ಲ. ತಿನ್ನಲಿಕ್ಕೆ ತುಂಬ ಹುಳಿಯಾಗಿರ್ತದೆ, ಸ್ವಲ್ಪ ಸಿಹಿ, ತುಂಬ ಹುಳಿಯಾಗಿರ್ತದೆ ಇದು. ಈ ಕಡೆ ಎಲ್ಲ ಹೂವಿನ ಗಿಡಗಳಿವೆ. ಸ್ಟ್ರಾಬೆರಿ ನನ್ನ ಮನೆಯಲ್ಲಿ ಸಾಗಿದೆ ತುಂಬ. ಸ್ಟ್ರಾಬೆರಿ ಆಗಿದೆ ನೋಡಿ, ಖುಷಿ ಆಗ್ತದೆ ನೋಡುವಾಗ. ಸಾಗಿದೆ ಸಣ್ಣ ಸಣ್ಣ ಗಿಡದಲ್ಲಿ. ನಮ್ಮ ಮನೆಯಲ್ಲಿ ಗಿಡದಲ್ಲೆಲ್ಲ ಹೂವು ಬಿಟ್ಟಿದೆ, ಇನ್ನು ಆಗಬೇಕು ಸ್ಟ್ರಾಬೆರಿ. ಬೇರೆ ಬೇರೆ ವೆರೈಟಿಯಾದ ಸ್ಟ್ರಾಬೆರೀಸ್ ಇದೆ. ಇದು ನೋಡಿ ಎಷ್ಟು ಚಂದ ಪಾಟ್. ಇದು ನೋಡಿ ಪಂಪ್ಕಿನ್ ಹಾಗೆ ಪಾಟ್, ಎಷ್ಟು ಚಂದ ಇದೆ. ಚಿಕ್ಕಣ ಯಾವುದು ತಗೊಳ್ಳೋದು ಗೊತ್ತಾಗ್ತಿಲ್ಲ. ಎಲ್ಲ ನೋಡುವಾಗ ತಗೊಳ್ಳುವಂತ ಆಗ್ತಿದೆ. ಇದೆಲ್ಲ ಹೊರಗೆ ನಡುವಂಥದ್ದು ಗಿಡಗಳು, ಅಂದರೆ ಎಲ್ಲ ಟೈಮಲ್ಲಿ ಇಲ್ಲಿ ಆಗುವುದಿಲ್ಲಲ್ಲ ಹೊರಗೆ ನಡಲಿಕ್ಕೆ. ಜಾಸ್ತಿಯಾಗಿ ಮನೆಯ ಒಳಗೆ ಗಿಡಗಳನ್ನು ನಡುವುದು. ಇದೆಲ್ಲ ಗಿಡಗಳು ಹೊರಗೆ ನಡುವಂಥದ್ದು. ಇಲ್ಲಿ ನೋಡಿ ಅಂದರೆ ಗುಲಾಬಿಯದ್ದು ಎಷ್ಟು ಚಂದ ಇದೆ. ದೊಡ್ಡ ದೊಡ್ಡ ಮರ ಆಗ್ತದೆ ಇದು, ಅಂಥದ್ದು ಗುಲಾಬಿಯದ್ದು. ವೈಟ್ ಇದೆ ನೋಡಿ ಅಂತ ಹೇಗೆ. ಒಂದೊಂದು ಜೊತೆ ನೋಡ
ಯಾವುದು ತಗೊಳ್ಳೋದು ಯಾವುದು ಸಹ ತಗೊಳ್ಳಿಲ್ಲ. ಯಾವುದು ತಗೊಳ್ಳೋದು ಗೊತ್ತಾಗ್ತಿಲ್ಲ ನನಗೆ, ಅದಕ್ಕೆ ಯಾವುದು ಸಹ ತಗೊಳ್ಳಿಲ್ಲ. ಸುಮ್ಮನೆ ನೋಡ್ತಾ ಇರ್ತೇನೆ. ಇದರಲ್ಲಿ ಕಲರ್ ಕಲರ್ ಬೇರೆ ಇದೆ. ನನ್ನ ಮಗನಿಗೆ ಸಾಕಾಯ್ತು, ಹೋಗುವ ಕಿರಿಕಿರಿ ಮಾಡ್ತಾ ಇದ್ದಾನೆ. ನಾವು ಇನ್ನೂ ಸಹ ಒಳಗಡೆ ಹೋಗಲಿಲ್ಲ ಏನಿದೆ ಅಂತ. ಇವರಲ್ಲಿ ಹೋದ್ರೆ ಮಾಡಿದ್ರೆ ಆರೆಂಜ್ ಅದು ನೋಡಿ ಅಂತೆ. ಇದಕ್ಕೆ ಎಷ್ಟು ಮಾರ 6,907,000. ಓ ದೇವರೇ, ನೋಡಿ ತುಂಬಾ ಇದೆ. ಇದು ದೊಡ್ಡದು ಆರೆಂಜ್ ಅಂದರೆ ಅದು ಉಪ್ಪಿನಕಾಯಿ ಎಲ್ಲ ಹಾಕ್ತಾರೆ ಅದರಲ್ಲಿ. ಇದು ಯಾವುದು ಅಂತ ಗೊತ್ತಿಲ್ಲ. ಆರೆಂಜ್ 10,000ವಾ ನೋಡಿ, 119. ನಡಲಿಕ್ಕೆಲ್ಲ ದೊಡ್ಡ ದೊಡ್ಡ ಪಾಟ್ಸ್ ಇದೆ. ಒಂದು ಗ್ರೇಪ್ಸ್ ಅದು ಗಿಡ ಹುಡುಕಿ ಹೇಳಿದ್ದು, ಅವರು ಹುಡುಕಲಿಲ್ಲ ಮಾರ್ಯಾರೆ. ಸೀದಾ ಹೋದ್ರು, ಎಲ್ಲಿದ್ದಾರ. ಗ್ರೇಪ್ಸ್ ಗಿಡ ಸಿಕ್ಕಿತ್ತು, ರೇಟ್ ಮಾತ್ರ ನೋಡುವಾಗ ತಲೆ ಸುತ್ತು ಬಂತು ನನಗೆ. 3,000 ಆಗ್ತದೆ ಇದು ಗಿಡಕ್ಕೆ. ಇಷ್ಟು ದೊಡ್ಡದು ಹಿಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ. ಮತ್ತೆ ಎಂತದ 3,000 ರೂಪಾಯಿ ಒಂದು ಗ್ರೇಪ್ಸ್ ಗಿಡಕ್ಕೆ. ಕತೇ ಹೋಗ್ಲಿ ಅಂತ ಅಲ್ಲಿ ಬಿಟ್ಟು ಈಗ ಇದನ್ನು ಬೇಡ ಅಂತ. ಎಂತ ಮರ 3,000 ಬೇಡವಾ? ಅದು ಮೂಲು ಉಂಟು ತಲೆಗೆ, ಆರೆಂಜದ ಮೂಲು. ಗೋಲ್ ಅವು ಏನಂತ ಗಿಡ? ಮೂಲು ಏನಿಲ್ಲ, ಆರೆಂಜ್ ಲೆಮನ್. ಸಾರಿ ಇದು ಲೆಮನ್. ನಮ್ಮ ಊರಲ್ಲಿ ಉಂಟ ತಂಚಿದ್ನ. ಇದೆ ಅಂತದ ಒಂದು ಅದೇ ಗಿಡ. ಯಾವುದರದ್ದು ಇದು? ಆಲಿವ್ಸ್ ಅಂದೊಂದು. ಆಲಿವ್ಸ್ ಗಿಡ ಕಾಣಿಸ್ತದ? ಇದು ಗಾರ್ಡನ್ ಅಲ್ಲೆಲ್ಲ ಹಾಕ್ಲಿಕ್ಕೆ ವೈಟ್ ಸ್ಟೋನ್ಸ್ ಡೆಕೋರೇಟ್ ಮಾಡಲಿಕ್ಕೆ. ಅದು ಎಲ್ಲಿ ಸಹ ಇದೆ ಆಲಿವ್ಸ್ ಸಣ್ಣ. ಇದು ಒಂದು ಆರೆಂಜ್ ಗಿಡದಲ್ಲಿ ತುಂಬ ಆಸೆ ಇದೆ ನನಗೆ ತಗೊಳ್ಳಿಕ್ಕೆ. ಹೆಂಗೆ ರೇಟ್ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.